ಅದೇ ಮನಸ್ಸು ಬೇಜಾರು ಮಾಡ್ಕೊಂಡು ಏನೋ ಮಾಡ್ಕೊಂತೀನಿ ಅಂತ ಹೋಗಿ ಓಟ್ ಪರದಾಡ್ತಿ ಎಡವತ್ತಾದ್ರೂ ಬಾಕಲು ತೆಗಿಲಿಲ್ಲ, ಕೈ ಕಾಲೆಲ್ಲ ತಣ್ಣಗಾಗ್ಬಿಟ್ಟು ನಮಗಂತೂ ಪಾಪ. ಇವಾಗ ಏನು ಮಾಡ್ತೀಯ ಗೊತ್ತಿಲ್ಲ ಕಣ, ಅವ್ನು ನೀನೇ ಉಳಿಸ್ಕೋಬೇಕು. ಅಲ್ಲೇ ಬೇಜಾರು ಮಾಡ್ಕೊಬಿಟ್ಟವನೆ. ಅಲ್ಲೇ 2-3 ತಡಿ ಬಾಕ್ಲ ಕೆಮ್ತಾನೆ ಅವನು. ಯಾಕನ ಬೇಜಾರ ಮಾಡ್ಕೊಂಡು ನೆಮ್ಮದಿಲ್ಲ, ನನಗೆ ನೆಮ್ಮದಿಲ್ಲ ಅಂತಾನೆ. ಅವನೇನ ಮಾಡಿ ನೀನು ಅವ್ನಿಗೊಂದಿಟ್ಟು ಧೈರ್ಯ ಹೇಳೋ ಅಂತ ಹೇಳ್ತೀನಿ ರಾಜಪ್ಪಗೆ. ಏನು ಮಾಡೋಣ ಅಣ್ಣಯ್ಯ, ಒಂದಿಟ್ಟು ಅವನ ಜೊತೆಗಿದ್ರೆ ಅವ್ನಿಗೆ ಎಷ್ಟೋ ಒಂದಿಟ್ಟು ಸಮಾಧಾನ, ಒಂದು ಧೈರ್ಯದ ಮಾತು ಹೇಳಿದ್ರೆ ಎಷ್ಟೋ ಒಂದಿಟ್ಟು ಅವನಿಗೆ ಧೈರ್ಯ ಬರುತ್ತೆ. ಅದಕ್ಕೇ ಇವನ್ನೇ ಕೇಳೋಣ ಅಂತ ಬಂದಿದ್ದೀನಿ. ಇನ್ಯಾರು ಇದ್ದಾರೆ ಯಪ್ಪ. ನನಗಂತೂ ಕೈ ಕಾಲೆಲ್ಲ ತಣ್ಣಗಾದ್ವಿ ಯಪ್ಪ. ಏನು ಮಾಡ್ಕೊಂಡು ಏನೋ ಅನ್ನಿಸ್ಬಿಡ್ತು ನನಗಂತೂ. ಅಷ್ಟಿಷ್ಟು ಬೇಜಾರಾಗಲಿಲ್ಲ. ಏನೋ ನಮ್ಲೇಳು ಕೇಳ್ತೀನಿ. ಪಾಪ ಏನು ಪಾಪ ಅದಪ್ಪ. ಥೂ, ಈ ಅಮ್ಮನ ಮಾತಾಡ್ಸೋಕ್ಕೂ ನನಗೆ ಬೇಜಾರಾಗ್ತೈತಿ. ಈ ತಿರ್ಗ ಏನೋ ಸುದ್ದಿ ತಗೊಂಡು ಬಂದಿದ್ದಾಳೆ ಈ ಅಮ್ಮ. ನನಗೆ ಅಮ್ಮನ ಮಾತಾಡ್ಸೋಕ್ಕೂ ಒಂಥರ. ಥೂ, ನಾನೇನು ಮಾತಾಡ್ಸಲ್ಲ. ರಾಜಪ್ಪ ಅಂತೇಳಿ ಮಗನ ಕರಿತಾ ಇದ್ದಾಳೆ. ಮಗನ್ನೇ ಮಾತಾಡ್ಸ್ಕೊಂಡು ಮಗಂತಾಗೆ ಮಾತಾಡ್ಲಿಲ್ಲ. ನಾನು ಯಾತು ಮಾತಾಡಕ್ಕೆ ಹೋಗಲ್ಲ. ಸುಮ್ಮನಿಗಳಪ್ಪ ಅಂದರೆ ಒಳ್ಳೆಯರಲ್ಲ. ಶಾಂತಮ್ಮನ ಮಕ್ಕಳು ಒಂದಿಟ್ಟು ಇರೋದಕ್ಕೆ ಮಾತಾಡ್ತಾರೆ ಅಂಬೋದು. ಯಾಕೆ ಸುಮ್ಮನೆ ಸಂಗೀತ ಒಳ್ಳೆಯಳಲ್ಲ ಜಂಬ ಅಂತಾರೆ, ಯಾಕೆ ಬೇಕು? ನಾನು ಯಾತು ಮಾತಾಡಕ್ಕೆ ಹೋಗಲ್ಲ. ಸಂಗೀತ ಐದಾನೇನ ರಾಜಪ್ಪ ಸಂಗೀತಮ್ಮ ಯಾಕೋ ಮಾತಾಡೋದೇ ಇಲ್ಲ ಅವಳು. ಯಾಕೆ ಬಂದೈತಿ ಅಮ್ಮಯ್ಯ ಈ ಮನೆಯಾಗ ಕಾಲಿಗೆ ಕಲ್ಲು ಅಂತಿತ್ತು? ಯಾಕಮ್ಮ ಯಾಕೆ ಬಂದಿದೀಯಾ? ಈ ಮನೆಯಾಗ ಬರೋಲ್ಲ. ನೋಡಿ ದೊಡ್ಡ ಮನೆ ಆದ್ರೆ ಏನಂತೆ ನೆಮ್ಮದಿ ಇರಬೇಕು, ನೆಮ್ಮದಿ ಇಲ್ಲ ಅಂತಿದ್ದೆ. ಹೆಂಗಮ್ಮ ಬಂದೆ ಇವಾಗ? ಇವರೇ ಬಂದರು, ಇವರೇ ಮಾತಾಡ್ತಾರೆ. ನಾನು ಯಾತು ಮಾತಾಡಕ್ಕೆ ಹೋಗಲ್ಲ. ಪಾಪ ಮನಪ್ಪ ಏನೋ ಮಾಡ್ಕೊಂತೀನಿ ಅಂತ ಹೋಗಿದ್ದ. ಅವನಿಗೆ ಸಾಲ ಕಟ್ಟೋಕ್ಕೆ ಇನ್ನೂ 2 ವರ್ಷ ಆಗುತ್ತೋ ಏನೋ. ಅಮ್ಮ ನೆಮ್ಮದಿಲ್ಲ, ಈಗಲೇ ನೆಮ್ಮದಿಲ್ಲ, ಇನ್ನೂ 2 ವರ್ಷ ಕಷ್ಟ ಬಿಡಬೇಕು ಅಂತ ಎಡೋತ್ತಾದ್ರೂ ಪಾಪ ಬಾಕಲು ತೆಗಿಲಿಲ್ಲ ಕಣ. ಎಷ್ಟು ಅವನಂತೂ ನಮ್ಮ ಅಣ್ಣ ಬಿಡ್ತಾನೆ ಅಂದ್ಕೊಂಡಿದ್ದೆ. ನಮ್ಮ ಅಣ್ಣ ಹಂಗೆ ಬಿಡ್ತಾನೆ ಅಂದ್ಕೊಂಡಿದ್ದೆ. ನಮ್ಮ ಅಣ್ಣ ಇಸ್ಕೊಬಿಟ್ಟ ಅಂತ ಒಂಥರ ಮನಸ್ಸಿಗೆ ಬೇಜಾರ ಮಾಡ್ಕೊಂಡು ಅವನು ಏನಾನ ಮಾಡ್ಕೊಂತೀನಿ ಅಂತ ಹೋಗಿದ್ದ. ಬಾಕಲು ತಟ್ಟಿ ಸಾಕಾತು. ಎಷ್ಟು ತಟ್ಟಿ ಗೊತ್ತೇ, ತಗ್ಗ್ಯೋ ಅಂತ ಹೇಳಿ ಎಷ್ಟು ಬಾಕಲು ತಟ್ಟಿ ನಾನಂತೂ ಬೋಲ್ ಹತ್ಬಿಟ್ಟಿದ್ದೀನಿ. ಸಂಗೀತಮ್ಮ ಇದೆಯೇನಮ್ಮ? ಇದೀನಿ ಬಾ ಲಕ್ಷ್ಮ ಆಂಟಿ. ಬಾಲಸ್ಮಕ್ಕ ಒಳ್ಳೆಯ ಸಮಯಕ್ಕೆ ಬಂದೆ. ನಾವು ಏನೋ ಮಾತಾಡ್ತಿದ್ವಿ, ಇಂಥ ಸಮಯಕ್ಕೆ ನೀನು ಬಂದೆ. ಬಾ, ನಾನು ನಿನ್ನ ಕರ್ಕೊಂಬರೋಣ ಅಂದ್ಕೊಂಡೆ. ಇನ್ನೇನು ಬಿಡತ್ತ ಮಾತಾಡೋಣ, ನಮ್ಮ ಹುಡುಗಂತ ನಾನು ಮಾತಾಡೋಕ್ಕೇನು ಅಂತ ಹೇಳಿ ಅದಕ್ಕೆ ಅದೇ ಬಂದೆ. ಬಾರಮ್ಮ, ಒಳ್ಳೆ ಸಮಯಕ್ಕೆ ಬಂದೆ. ಯಾಕೆ ಏನಾಯ್ತು ಇವಾಗ? ಯಾಕ ನಮ್ಮ ಮನೆಯಕ್ಕೆ ಕಾಲಿಕ್ಕಲ್ಲ. ನೋಡಿ ದೊಡ್ಡ ಮನೆಯಾಗೆ ನೆಮ್ಮದಿ ಇಲ್ಲ. ನನಗೆ ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತೇಳಿ ನೋಡ್ಕೊಂಡಿದ್ಕೆ ನಮ್ಮಮ್ಮಯ್ಯ ನಮ್ಮ ಮರ್ಯಾದೆ ತೆಗೆದೋಯ್ತು. ಇವಾಗ ಹೆಂಗೆ ಮಾತಾಡ್ತೈತಿ? ಅವನು ಏನೋ ಮಾಡ್ಕೊಂಬಕ್ಕೆ ಹೋಗಿದ್ದಂತೆ, ಅದಕ್ಕೆ ಇವಾಗ ನಾನು ವಾಣಿ ಅಂತೆ. ಸಾಲ ತಾಂಡಿರೋನವನು, ಸಾಲ ತೀರಿಸ್ಬೇಕಾಗಿರೋನವನು. ಮಾಡ್ಬೇಕಾಗ್ಲೋ ರಾತ್ರಿ ದುಡ್ದು ಮಾಡ್ಬೇಕು. ನಾವಿವತ್ತು ಮಾಡಲ್ವೇ? ಯಾವಾಗ ಫೋನ್ ಬರ್ತಾವ ಅವಾಗ ಹೋಗ್ತೀವಿ, ಮಾಡ್ತೀವಿ, ದುಡ್ಕೊಂತೀವಿ. ಹಂಗೆ ದುಡ್ದವನು ಮಾಡಲಿ. ಯಾರು ಬೇಡ ಅಂತಾರೆ? ಯಾರು ಬೇಡ ಅಂಬಲ್ಲಕ್ಕ. ದುಡಿಯೋಕ್ಕಾಗಲ್ವಂತೆ, ಇನ್ನೂ 2 ವರ್ಷ ಕಟ್ಬೇಕಂತೆ. ಅವನಿಗೆ ನೆಮ್ಮದಿ ಇಲ್ವಂತೆ. ಎಲ್ಲರಿಗೂ ಇರಲ್ಲ ನೆಮ್ಮದಿ, ನಮಗೂ ಇರಲ್ಲ. ಒಂದೊಂದು ತಡಿ ಬಿಡತ್ಲಾಗೆ ಅನಿಸುತ್ತೆ ನಮಗೂ. ಒಂದೊಂದು ಸತಿ ಅಯ್ಯೋ ನಾವು ಮಾಡ್ಬೇಕು, ನಾವು ಚೆನ್ನಾಗಿರ್ಬೇಕು ಅನಿಸುತ್ತೆ. ಯಾವುದೇ ಮಾಡೋದಲ್ಲ, ಏನು ಯಾವುದೂ ಬರೋಲ್ಲ ಅನಿಸುತ್ತೆ. ನೀನು ಯೋಟಿದ್ರೂ ಕುತ್ಕೊಂಡು ತಿಂದರೆ ಈ ಮುಗಿತೈತೆ. ಮಾಡಿ ಉಣ್ಬೇಕು, ಯಾರೇ ಆಗಲಿ ಮಾಡ್ಬೇಕು ಅಂತ ನಮಗೂ ಗೊತ್ತಾಗುತ್ತೆ. ಅಲ್ಲ ಅಣ್ಣ ಯಾವ್ದಾನು ದೇವ್ರಂತ ಅನ್ನ ಹೆಚ್ಚೆ ಕೊಟ್ಟವನು. ಇವತ್ತೊಂದಿಟ್ಟು ಕೈ ಹಿಡಿದ್ರೆ ಅವನು ಏನಾನ ಮಾಡ್ಕೊಂತೀನಿ, ನಾನು ಇರಲ್ಲ, ನನಗೆ ನೆಮ್ಮದಿ ಇಲ್ಲ, ಸಾಲ ಮಾಡ್ಕೊಂಡು ನನಗೆ ನೆಮ್ಮದಿ ಇಲ್ಲ ಅಂತಾನೆ. ಏನು ಮಾಡೋಣ ಹೇಳು? ನೆಮ್ಮದಿ ಇಲ್ಲ ಅಂತ ಹೇಳೋ ನನಗೆ ಹೇಳಿರೆ ಏನು ಮಾಡೋಣ ಹೇಳ ಸ್ಮಕ್ಕ ನೀನೇನು? ಅಲ್ಲ ಅಣ್ಣ ನಾವು ಹೆಂಗೆ ಇಕ್ಕೋಬೇಕಾಯ್ತು ಕಣಮ್ಮ. ಇವತ್ತು ನಾನು ಹೇಳೋಕ್ಕಾಗಲ್ಲ ಕಣಮ್ಮ. ನಾನು ಏನು ಹೇಳೋಕ್ಕಾಗಲ್ಲ. ನಾನೀಗ ಸಂಗೀತ ಅಂತ ಯಾತ ಮಾತಾಡೋಣ ಅಂತ ಬಂದಿದ್ದೆ, ಮಾತಾಡ್ತೀನಿ ಅಷ್ಟೇ. ನಾವೇನು ಹೇಳೋಕ್ಕಾಗಲ್ಲಮ್ಮ. ಅವನು ಅವತ್ತು ತಮ್ಮ ಅಂತ ಕೈ ಹಿಡ್ದ, ಅಣ್ಣ ನನ್ನ ಕೈ ಹಿಡ್ದವನಲ್ಲ ಅಂತ ಹೇಳಿ ಅವನು ಅದನ್ನು ಉಳಿಸ್ಕೊಂಬಿಲ್ಲ. ಅವನಾಗೆ ಅವ್ನು ಕಳ್ಕೊಂಡ. ಏನು ಮಾಡೋಕ್ಕಾಗಲ್ಲ. ಆದರೆ ಬೇರೆ ನೀನು ಹಿಂಗೆ ದುಡ್ಡು ತಗೊಂಡು ಕೊಟ್ಟು ಏನೋ ಕೇಳಿ ಮಾಡಿ ಸಾಲವಾಗ ಇಸ್ಕೊಂಡಿದ್ರೆ ಬಿಡತ್ತ, ಇವತ್ತಲ್ಲ ನಾಳೆ ಕೊಡ್ತಾನೆ ಅಂತ ಸುಮ್ಮನಾಗ. ನೀನು ಕಳ್ತಂದಾಗ ತಾಣ ಕೊಟ್ಬಿಟ್ಟೆ ಯಾರಿಗೆ ತಾನೇ ಬೇಜಾರಾಗಕ್ಕಿಲ್ಲ ಹೇಳು? ಏನೋ ಸಾಲವಾಗ ಬಂದು ಕುಕೊಂಡು ಕೊಡೋಣ ಒಂದಿಟ್ಟು ಮನೆ ಮಾಡ್ಕೊಂತೀನಿ ನನಗೂ ಅಂತ ಒಳ್ಳೆ ಮಾತನ್ನ ಕೇಳಿ ಇಸ್ಕೊಂಡಿದ್ರೆ ನೀನು ಯಾಕೆ ಕೊಡ್ಬೇಕಾಗಿತ್ತು ತಾಂಡೋಗಿ? ಅವ್ರಿಗೆ ಬೇಜಾರಾಗೈತಿ ಇವಾಗ. ಏನಂದರೆ ಅವ್ರು ನಂಬಲ್ಲ. ಅವರು ಆಲೆ ಭಾಳ ಸತಿ ಅವ್ರನ್ನ ನಂಬಿದ್ದಾರೆ, ಮಾತಾಡ್ಸ್ಯಾರೆ, ಚೆನ್ನಾಗಿ ಕೈದಾರೆ. ಆದರೆ ಅದರಿಂದ ಸಿಕ್ಕಿರೋ ಪ್ರತಿಫಲನ ನೀನೇ ಒಂದಿಟ್ಟು ಯೋಚನೆ ಮಾಡು. ತಮ್ಮ ಬಿಡು, ನನ್ನ ಜೊತೆ ಕೆಲಸ ಮಾಡಲಿ, ಕೆಲಸ ಕಲೀಲಿ, ಅವನು ಚೆನ್ನಾಗಿರ್ಲಿ ಹೇಳು, ಕೆಲಸ ಕಲ್ತ್ಕೊಂಡು ಅಂತೇಳಿ ಕರ್ಕೊಂಡು ಹೋದ. ಆದರೆ ಅವನು ಅಲ್ಲಿರೋ ಹೂಗಳನ್ನೇ ಮಾಡ್ಕೊಂಬೋದು, ಅವನ್ನೆಲ್ಲ ತಗೊಂಡೋಗಿ ಇನ್ನೊಂದು ಕೊಡೋದು. ಎಂತೆಂಥ ಕೆಲಸ ಮಾಡ್ದಮ್ಮ. ಅದನ್ನ ಉಳಿಸ್ಕೊಂಬಿಲ್ಲ. ಕೈ ಹಿಡ್ದವನೇ ಇವನು ತಮ್ಮ ಅಂತ, ಇವನು ಕೈ ಹಿಡ್ದವನೇ. ಆದರೆ ಅವನು ಅದನ್ನ ಉಳಿಸ್ಕೊಂಡಿಲ್ಲ. ಅದಕ್ಕೆ ಮತ್ತೆ ಇನ್ನೆಂಥ ಸಂದರ್ಭದಲ್ಲಿ ಇನ್ಯಾರೂ ಕೈ ಹಿಡಿಯೋಕ್ಕೆ ಹೋಗಲ್ಲ ಅವನ್ನ. ಅಲ್ಲ
ಏನು ಮಾಡೋಕ್ಕಾಗುತ್ತಮ್ಮ ಅವನು ಏನೋ ಮಾಡ್ಕೊಂತ ನಿಮ್ತ ಹೋಗ್ಯಾನ ಬೊಲ್ ಬೇಜಾರ ಮಾಡ್ಕೊಂಡು ನಾನು ಬಾಕ್ಲಿಕ್ಕೆ ಕೆಮ್ತಾನೆ ಬರೇನೆ ನಾನು ಏನಾನ ಮಾಡ್ಕೊಂತೀನಿ ನಾನು ಏನಾನ ಮಾಡ್ಕೊಂತೀನಿ ಅಂತಾನೆ. ಏನು ಹೇಳ್ತಿ ಏನಾದರೂ ಒಂದಿಟ್ಟು ಹೆಚ್ಚು ಕಮ್ಮಿ ಯಾರು ನೋಡ್ತಾರಮ್ಮ. ಏನು ಮಗ ನನಗೂ ಅವನು ಏನು ಮಾಡ್ತಾನೆ ಮಕ್ಕ ಪಾಪ. ಅಲ್ಲ ಅವ್ರಿಗೆ ಏನು ಅರ್ಥವಾಗಿಲ್ಲಮ್ಮ ಕೈ ಕಾಲು. ಅವಳನ್ನು ಮನೆಯ ಕುಕ್ಕಂತಾಳೆ, ಸಾಲ ಇರೋರು ಯಾರು ಮನೆಯ ಕುಕ್ಕಂಬಲ್ಲ. ದುಡಿಬೇಕು ಅಂತಾರೆ, ಹೋಗ್ಬೇಕು ದುಡಿಬೇಕು ಮಾಡಬೇಕು ಅಂತಾರೆ. ಇವತ್ತು ಇಷ್ಟೊಂದೆಲ್ಲ ಮಾಡ್ಕೊಂಡಿದ್ರು ರಾಜಪ್ಪ ಒಂದು ಯಾವುದೂ ಕೆಲಸಗಳು ಬಿಡಲ್ಲ. ಯಾವ ಫೋನ್ ಮಾಡಿ ಹೇಳ್ತಾರೆ, ಯಾವ ಆರ್ಡ್ರ್ ಕೊಡ್ತಾರೆ ಅವ್ನು ಹೋಗ್ತಾನೆ ಮಾಡ್ತಾನೆ, ಕಷ್ಟಪಟ್ಟು ಮಾಡ್ತಾರೆ. ಅದಕ್ಕೆ ಸೇನಕೈತಿ ಅವ್ರದ್ದು ಹೆಂಗೆ ಗಂಡ ಹೇಳ್ತಿದ್ದೆ ಅಂದರೆ ಏನೊಂದು 50,000 ಬಂದರೆ ಕೋಟಿ ಬದುಕಿದೀವಿ ಅಮ್ಮಂಗೆ ಅದ್ರಾಗೆ ಜೀವನ ಮಾಡ್ತೀವಿ ಅಂತಾರೆ ಅವ್ರು. ಹಾಂ ಅವ್ರಿಗೆ ಅರಿಬಿರ್ಬೇಕು. ಬಂದು ಕಣ್ಣು ಇವ್ರನ್ನ ದುಡ್ದಿರೋದು ಯಾರೂ ಕೊಡಲ್ಲ. ಅವು ಕಷ್ಟಪಟ್ಟು ದುಡ್ದಿರೋದು ಏನೋ ಅವಾಗ ಮಗುಗೆ ಚೆನ್ನಾಗಿರಲಿಲ್ಲ, ಅವಾಗ 50,000 ಖರ್ಚು ಮಾಡಿ ಉಳಿಸ್ಕೊಂಬಂದ. ಅದೆಲ್ಲ ಯಾವ ನೆನೆಸಿಲ್ಲ. ನಾನೀಗ ನಾನು ಕರೆಕ್ಟಾಗಿ ಮಾತಾಡ್ತೀನಿ, ನಾನು ಸುಮ್ಮನೆ ತಸ್ಕಪಿಸ್ಕಿ ಮಾತಾಡೋ ಅಂತ ಹೆಣ್ಣಲ್ಲ ನಾನು. ಅವ್ರ ಮಗುಗೆ ಸಣ್ಣನಿದ್ದಾಗ ಸೆನಕ್ಕಿರಲಿಲ್ಲ ಬಿಡು. ಆ ಹುಡುಗ ನಮ್ಮನ್ನು ದೊಡ್ಡಮ್ಮ ಅಂತೇಳಿ ಬೋಲ ಆಸೆ ಮಾಡುತ್ತೆ, ದೊಡ್ಡಪ್ಪ ಅಂತ ಬೋಲ ಆಸೆ ಮಾಡುತ್ತೆ ಅಂತ ಹೇಳಿ ಅವಾಗ 50,000 ದುಡ್ಡು ಖರ್ಚಾಗಿದ್ದು. ಸೆನಕ್ಕಿರಲಿಲ್ಲ. ಆಸ್ಪತ್ರೆಗೆ ಬಂದುಬಿಡು ಆ ಹುಡುಗರ ಮಕ್ಕ ನೋಡ್ಬೇಕು, ಆ ಹುಡುಗ ಸಣ್ಣದು ಅಂತೇಳಿ 50,000 ದುಡ್ಡು ಖರ್ಚು ಮಾಡಿ ಅವ್ನು ಉಳಿಸ್ಕೆ ಬಂದಿದ್ದ. ಅವತ್ತು ಅದನ್ನು ಯಾರು ನೆನೆಸಲ್ಲ ಕಣಮ್ಮ. ಇವತ್ತು ಹೊಸ್ಮಕೈನೇ ಸರಿಯಾಗಿ ಕಡ್ಡಿ ಆಡಿ ತುಂಡಾಗಂಗೆ ಮಾತಾಡುತ್ತೆ. ಕೆಲ ಉತ್ತರ ಕೊಡ್ಲಿ ಇವಾಗ ನಮ್ಮ ಅತ್ತಿ. ಇವಾಗ ಅದ್ರ ಮುಂದಕ್ಕೆ ಮಾತಾಡೋಕ್ಕಾಗಲ್ಲ ನಮ್ಮ ಅತ್ತಿಗೆ. ಇವಾಗ ಮಾತಾಡಲಿ ಅದ್ರ ಮುಂದಕ್ಕೆ ಗೊತ್ತಾಗುತ್ತೆ. ಇವಾಗ ನಮ್ಮ ಅತ್ತೆ ಮಾತಾಡಿ ಉತ್ತರ ಕೊಡ್ಲಿ ಇವಾಗ ಹೊಸ್ಮಕೈ ಗೊತ್ತಾಗುತ್ತೆ. ಅದೇ ಮತ್ತೆ ಅವನ್ನೆಲ್ಲ ಮರ್ತವ್ರೆ. ಕಷ್ಟಕ್ಕಾಗಲ್ಲ ಇವತ್ತು ಅಣ್ಣ ಅಂತಾರೆ. ನಾನು ಅವತ್ತು ಎಷ್ಟು ಕೈ ಹಿಡ್ದು ಬಿಡು ಇವತ್ತು ಮನೆ ಆಗೋದಕ್ಕೆ ಕಾರಣ ನಾನು ಅವತ್ತು ಬಿಟ್ಟಿದ್ದಕ್ಕೇ ಆಗಿದ್ದದು ಮನೆ. ಅವತ್ತೇ ನಾನು ತಡೆದಿದ್ರೆ 10 ಲಕ್ಷ ನನಗೆ ಕೊಡಬೇಕು ಅಂತ ನಾನೇನೋ ಬಿಡು ಕಟ್ಕೊಂಬ್ಲೇಮ್ ಸುಮ್ಮನೆ ತಿರ್ಗಿ ಬಂದ ಮೇಲೂ ಎಂಥ ಮಾತಾಡಿರೋರು. ಒಟ್ಟುರುಕ್ರು ನೀವಿಬ್ಬರು ಗಂಡ ಹೆಂಡ್ತಿ ಒಳ್ಳೆಯರಲ್ಲ, ನಮ್ಮ ಮನೆ ನೋಡಿರಿ ನಿಮ್ಗೆ ಆ ಬರಲ್ಲ, ಹಿಂಗೆ ಮಾತಾಡಿರು. ನಾವತ್ತು ಏನೇಂದ್ರು ಬಿಡಲ್ಲ, ನಮ್ಮ ದುಡ್ಡು ನಮಗೆ ಬೇಕು ಅಂತ ನಾವು ಕೊಟ್ಟು ಹಿಡ್ದು ಕುತ್ಕೊಂಡು ನಾವು ದುಡ್ದಿರೋ ದುಡ್ಡು ಹೊಟ್ಟೆ ಉರಿತೈತಿ. ಇವತ್ತು ನಾನು ಹೆಂಡ್ತಿ ನಾನು ಒಂದಿನ ರಜಾಕಲ್ಲ ಹಂಗೆ ಹೋಗ್ತಾಳೆ, ನಾವು ಒಂದಿನ ಇರಲ್ಲ ಹಂಗೆ ಹೋಗ್ತೀವಿ, ಕಷ್ಟಪಟ್ಟು ಮಾಡ್ತೀವಿ, ಚೆನ್ನಾಗಿದ್ದೀವಿ. ಯಾರೇ ನಂಬೋದೇನೈತಕ್ಕ ನಮ್ಮನ್ನು. ಮತ್ತು ಅವನು ಹೋಗಿ ಅವನು ದುಡಿದ್ರೆ ಸಾಲ ತೀರಿಸ್ಬೋದು. ನೆಮ್ಮದಿಲ್ಲ ಅಂದರೆ ಮನೆಗೆ ಸುಮ್ಮನೆ ಕಾಲು ಸಸ್ಕೊಂಡು ಬೆಡ್ಡಿನ ಮೇಲೆ ಮನಿಕಮಕ್ಕಾಗುತ್ತೆ. ನೆಮ್ಮದಿಲ್ಲ ಅಂದರೆ ಮಾಡ್ಬೇಕಣಮ್ಮ. ಮಾಡಿರೇ ಬರೋದು. ಅವನಿಗೇನು ನೆಮ್ಮದಿ ಅಂದರೆ ಆರಾಮಾಗಿ ಏನೋ ಕೆಲ್ಸಕ್ಕೆ ಹೋಗ್ದ ಮನೆ ದುಡ್ಡು ಕಾಸು ಎಲ್ಲ ಇರ್ಬೇಕಂತ ಅವನು ಯೋಚನೆ ಮಾಡ್ತಾನೆ. ಅದಾಗಲ್ಲ. ಎಂಥರೇ ಆಗಲಿ ದುಡಿದು ಮಾಡಬೇಕು. ಅವಳು ಕೆಲ್ಸಕ್ಕೆ ಹೋಗಿ ಅವನು ದುಡ್ದು ಅದೇನೈತೆ ಅದನ್ನ ಕಟ್ಟಿ ತೀರಿಸಿ ಮಾಡಬೇಕು. ಎಲ್ಲರೂ ದುಡಿತಾರೆ ಇವಾಗಿನ ಕಾಲದಾಗ, ದುಡ್ದು ತೀರಿಸ್ಬೇಕು. ಅವಳೇನ ಏಟ್ಕೊ ಬದುಕಿದ್ ನಿಮಗೆ ಮನೆಗಿದ್ರೆ ನೀನು ಹೋಗು, ಅವ್ರೇನೇ ಆತ್ಕೂ ಆಗಲ್ಲ. ಹಂಗೆ ನೋಡಪ್ಪ ಹೇಳಿದ್ನಿ. ಇದ್ರ ಮೇಲೆ ಏನಾನ ಆದರೆ ನೀನು ಮಾಡೋಕ್ಕಾಗುತ್ತೆ. ನಿನ್ನ ನೀನು ಕಳ್ಕೊಂತೀಯ. ಕಳ್ಕೋಬೇಕು ಕಳಿಬೇಕು ಅಂಬೋದು ನಿನ್ನ ಮನಸ್ಸಿನಾಗ ಇದ್ದರೆ ಮಾಡು ಅಷ್ಟೇ. ನಾನು ಹೇಳೋದಂತ ಹೇಳಿದ್ದೀನಿ. ತಿರುಗಿಗಳಪ್ಪ ನಮ್ಮಮ್ಮ ಹೇಳಲಿಲ್ಲ, ನೋಡ್ಕೊಡ್ತಿದ್ವಿ. ನೋಡು ನನ್ನ ತಮ್ಮ ಹಿಂಗೆ ಆತ, ನನ್ನ ತಮ್ಮನ ಕಳ್ಕೊಂಡ್ವಿ. ನಾನೇ ಬೋಲ್ ಬೇಜಾರಾಗಿ ಒಂದು ಅಂತಿಮ ನಿರ್ಧಾರಕ್ಕೆ ಬಂದವನು. ಅದಕ್ಕೆ ನಾನೇನು ಮಾತಾಡೋಕ್ಕಾಗಲ್ಲಮ್ಮ. ಅವ್ರ ವಿಚಾರದಲ್ಲಿ ಮಾತ್ರ ನಾನೇನು ಮಾತಾಡೋಕ್ಕಾಗಲ್ಲ, ಸರಿನಾ? ನಾನು ಏನೋ ಮಾತಾಡಿದ್ರೆ ನನಗೇನೋ ಇಲ್ಲೋ ಟೆನ್ಷನು, ನಾನೇನು ಮಾತಾಡೋಕ್ಕಾಗಲ್ಲ. ನಮಗೇನು ಹೇಳೋಕ್ಕೆ ಬರಬೇಡ ನೀನು, ಸರಿನೇ? ಹೋಗ್ತಿರು ಸುಮ್ಮನೆ. ಸರಿಯಪ್ಪ ಆಯ್ತು ಹೇಳಿ. ಹಿಂಗಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ನೋಡಿ ಈಗ ಹೇಳಕ್ಕೆ ಬಂದಿರೋದ. ಸರಿಯಾಗಿ ಮಾತಾಡ್ದಿಲ್ಲ ಹೊಸ್ಮಕಯ್ಯ ನೀನು. ನೀನು ಮಾತಾಡಲಿಲ್ಲ ಅಂದರೆ ಇವ್ರು ಹೋಗ್ತಿರ್ಲಿಲ್ಲ. ಇನ್ನೂ ಇವ್ರ ತಗೆ ಹಂಗೆ ಹಿಂಗೆ ಇವ್ರಿಗೆ ಬರ್ತಿರ್ಲಿಲ್ಲ ಮಾತಾಡೋಕ್ಕೆ. ಹಂಗೆ ಹಿಂಗೆ ಅಂತ ಹೇಳೋರು. ಇಲ್ಲ ಹಿಂಗೆ ಅಂತ ಅಯ್ಯಮ್ಮ ಇನ್ನೊಂದು ಹೇಳ್ಬಿಡೋದು. ನೀನು ಸರಿಯಾಗಿ ಮಾತಾಡಿದೆ ನೋಡು. ಅವತ್ತು ಯಾರೋ ನೆನೆಸಲಿಲ್ಲ. ಹುಡುಗಕ್ಕೆ ಚೆನ್ನಾಗಿ ನಾವು ಬಿಡು ಮಕ್ಳಿಗೆ ಕೊಟ್ಟಿರೋದೆಲ್ಲ ಹೇಳು. ಆ ಹುಡುಗನ ಹೆಂಗೆ ಸಾಕಿದ್ದೆ ನಮ್ಮ ಮನೆಯಕ್ಕೆ 50 ವರ್ಷ ಇಕ್ಕೊಂಡು ಸಾಕಿದ್ದೀವಿ. ಆ ಹುಡುಗ ಈಗಲೂ ನಮ್ಮನ್ನು ಎಷ್ಟು ಇಷ್ಟಪಡೋದು ಗೊತ್ತಿ. ಆ ಹುಡುಗನ ತಗಂತ ಬುದ್ಧಿ ಇಲ್ಲ, ಒಳ್ಳೆ ಬುದ್ಧಿ ಐತೆ ಆ ಹುಡುಗನ ತಾಗಿ. ಇವ್ರ ಇಚ್ಕಾಗಿನ ನಾವು ಸುಮ್ಮನೆ ಆಗ್ತೀವಿ ಅಷ್ಟೇ. ಆವಾಗ ಕೆಲ್ಸಕ್ಕೆ ಕರ್ಕೊಂಡು ಹೋದ್ವಿ. ಎಂಥ ಕೆಲಸ ಮಾಡ್ದೆ? ಅದನ್ನೆಲ್ಲ ಯಾರೂ ಹೇಳಲ್ಲ ಇವತ್ತು. ಅಯ್ಯೋ ನೋಡಲ್ಲ ತಮ್ಮನ್ನ ನೋಡ್ಕೊಂಬಲ್ಲ. ಮಸ್ತಾಗೈತೆ ಅಣ್ಣಂಗೆ ಮಸ್ತಾಗೈತೆ ಅಂತಾರೆ. ನಾವು ದುಡ್ದು ಮಾಡ್ಕೊಂಡಿರೋದು ಗೊತ್ತಾಗಲ್ಲ, ಬರೀ ಅಣ್ಣಂಗೆ ಮಸ್ತಾಗೈತೆ ಅಂತಾರೆ ಜನ. ನಮ್ಮ ಅತ್ತೇನೋ ಹಂಗೆ ಮಾತಾಡುತ್ತೆ. ಅವನದೇನು ಲೆಕ್ಕಿಲ್ಲ, ಅವ್ನಿಗೆ ಮಸ್ತಾಗೈತೆ. ಇವ್ರನ್ನೂ ಗಂಡ ಹೆಂಡ್ತಿ ಇಬ್ರು ಹೋಗಿ ನೀನು ಕೆಲ್ಸಕ್ಕೆ ಯಾವುದೋ ಒಂದು ಕೆಲಸ ಹುಡಿಕೊಂಡು ಹೋಗಿ ಏನಾನ ಮಾಡಿರಿ. ಅವನು ಹೋಗಿ ದುಡಿಬೇಕಪ್ಪ, ದಿನ ಹೋಗ್ಬೇಕಲ್ಲ ಅಂಬೋದು ಒಂದು ಟೆನ್ಷನ್ಗೆ ಇವಾಗ ಹಿಂಗೆ ನಾಟಕ ಮಾಡ್ತಾಯಿದ್ದಾನೆ. ಹಿಂಗೆ ಹೇಳಿರಿ ನಮ್ಮಮ್ಮ ಹೋಗಿ ಅವ್ರಿಗೆ ಹೇಳ್ಬಿಡುತ್ತೆ ಅಂತ. ನಾವು ನಾಟಕ ಎಲ್ಲ ಗೊತ್ತಿರೋದೇ ತಗ ನಮಗೆ. ಅದೇ ಮಾತಿ ಬೀಳತ್ತೆ. ಹೋಗ್ಲಿ ನಾನು ಯಾಕೆ ಒಂದಿಟ್ಟು ಎಮರ್ಜೆನ್ಸಿ ಒಂದು 50,000 ದುಡ್ಡು ಬೇಕಾಗಿತ್ತಪ್ಪ. ಅದಕ್ಕೆ ನಾಳೆ ನಾಡಿದಾಗ ಕೊಡ್ತೀನಿ. ನೀ ಅದಕ್ಕೆ ಬೇಕಾಗಿತ್ತು, ಅರ್ಜೆಂಟ್ ಅದಕ್ಕೆ ಕಟ್ಟಬೇಕಾಗಿತ್ತಪ್ಪ. ಬಾರ ಯಾಕೆ ಕೂಕ ಕೊಡ್ತೀನಿ ಬಾರ. ನಿನ್ನಂತರ್ಗಿಲ್ಲ ಈಗ ಹಿಂಗೆ ನಂಬಿಕೆ ಹಸ್ತ್ರೆ ನಾನು ಯಾವತ್ತೂ ಇಲ್ಲ ಅಂಬಲ್. ಇವತ್ತು ನಾಳೆಗೆ ಕೊಡ್ತೀನಿ, ನಾಳೆಗೆ ಕೊಡ್ತಾರ ಅಂತರಿಗೆ ನಾನು ಕೊಡೋದು. ನಾನು ಯಾರಿಗಿಲ್ಲ ಅಂಬಲ್. ಬಾರ ಯಾಕೆ ಕೂಕ ಕೊಡ್ತೀನಿ. ಸರಿಯಾಗಿ ಹೇಳ್ದೆ ನೋಡಿ ನಾನು ರಾಜಮ್ಮ. 50,000 ಕೊಟ್ಟು ಪಾಪ ಉಳಿಸ್ಕೊಂಬಂದಿರೋದು ಅವತ್ತು. 50,000 ಅವತ್ತೆಷ್ಟು ಕಾಪಾಡಿದಾನೆ ಇವನು ಅಂಬೋದು ನನ್ನ ಮನಸ್ಸಿನಾಗ ಇನ್ನೂ ಐತೆ. ನಾನು ಇನ್ನು ಮರ್ತಿಲ್ಲ. ಇನ್ನೂ ಕೆಲಸ ಕರ್ಕೊಂಡು ಬಿಡು ಚೆನ್ನಾಗಿರಲಿ. ಬಿಸ್ನೆಸ್ ಮಾಡೋಕೆ ಕರ್ಕೊಂಡೋದ್ರು. ಇದು ಕಂಪ್ಯೂಟರ್ ಸೆಂಟ್ರ್ ಹಾಕ್ಕೊಟ್ರು ನೋಡಿ, ಅದನ್ನೂ ಮರ್ತಿದ್ದೀನಿ. ಇವಳು ಹಾಕ್ಕೊಟ್ಲು ಮದುವೆಗಿನ ಮುಂಚೆ. ಚೆನ್ನಾಗಿರಲಿ ಅಂತ ಅದನ್ನೂ ಇದು ಮಾಡ್ದೆ, ಅದನ್ನೂ ಹಾಳು ಮಾಡ್ದೆ.
ಎಷ್ಟೆಲ್ಲ ಇದನ್ನ ಮಾಡ್ದ. ಅವನ್ನೆಲ್ಲ ಹೇಳಿದ್ರೆ ಮುಂದಕ್ಕೆ ಮಾತಾಡೋಕೆ ಅವ್ರಿಗೆ ಮಾಕಿಲ್ಲ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.